ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಕ್ಷಿಸ್ ಕ್ಯಾಪ್ಚರ್ ಚಾನಲ್. ಈಗ ನಾನೊಂದು ಆ್ಯಪಲ್ಲಿ ತಿಂದು ನಿಮಗೆ ನಾನು ಬದನೆ ಮತ್ತು ಕುದನೆಗೆ ಡಿಫ್ರೆನ್ಸ್ ಏನಂತ ನಿಮಗೆ ಹೇಳ್ತೀನಿ. ಗಿಡದ ಹತ್ತಿರ ಹೋಗಿ ನಾನು ತೋರಿಸ್ತೇನೆ ನಿಮಗೆ. ಈಗ ನಿಮಗೆ ನಮ್ಮ ಮನೆಯ ಬೆಕ್ಕನ್ನು ತೋರಿಸ್ತೇನೆ ಆಯಿತಾ. ತೋರಿಸ್ತೇನೆ ಎಲ್ಲಿ ಉಂಟು. ನಮ್ಮ ಮನೆಯ ಬೆಕ್ಕು ನೋಡಿ ಕಾರ್ನ ಮೇಲೆ ಮಲಗೋದಾಯ್ತಾ. ಅದಕ್ಕೆ ಸುತ್ತಲೂ ಒಂದು ಅದು ಬಿಸಿಲು ಬೀಳ್ಬಾರ್ದು ಕಟ್ಟಿದ್ರು. ಅದು ಗಾಡಿಗೆ ಹಾರಿ ಕಡೆ ಬಂದಿತ್ತು. ಅದರ ಮೇಲೆ ಚಂದ ಮಲ್ಕೊಂಡು ಈಗ ನನ್ನ ಅಪ್ಪನ ಪ್ರೀತಿಯ ಬೆಕ್ಕದು ನೋಡಿ. ಮಿನ್ನೊಂದೇನು ಹೆಸರು ನಾಯಿ ಉಂಟಲ್ಲಿ ಹೋಗಿದೆ. ಈಗ ನಾನು ತೋರಿಸ್ತೇನೆ ಬದನೆ ಗಿಡ ಮತ್ತು ಕುದನೆ ಗಿಡ. ನಮ್ಮಲ್ಲಿ 2 ಗಿಡ ಮಾತ್ರ ಇರೋದು. ಅಂದರೆ ನಮ್ಮಲ್ಲಿ ಕೋಳಿ ಉಂಟು, ಹಾಗೆ ಅದೆಲ್ಲ ಬಂದು ಅದನ್ನೆಲ್ಲ ಒಕ್ಕಿ ಹಾಕಿ ಎಲ್ಲ ಹಾಳು ಮಾಡ್ತದೆ ಗಿಡವನ್ನು. ಅದಕ್ಕೆ ಬಲೆ ಹಾಕಿದ್ದೇವೆ. ಈಗ ಅದರಲ್ಲಿ ಒಂದು ಏನೋ ಬದನೆ ಆಗಿದೆ, ತೋರಿಸ್ತೇನೆ. ಇದು ನಾವು ಸಾಂಬಾರಿಗೆ ಯೂಸ್ ಮಾಡ್ತೀವಲ್ಲ ಬದನೆ, ಇದೆ ನೋಡಿ. ಇಲ್ಲಿ ಬೇರೆ ಬೇರೆ ಟೈಪ್ ಇದು ಬರ್ತದೆ. ಇದು ನೋಡಿ ಹಸಿರು ಕಲರ್ದು, ಬಿಳಿ ಬದನೆ ಅಂತ ಹೇಳ್ತಾರಂತೆ ಅಂತ ಗೊತ್ತಿಲ್ಲ ನನಗೆ. ಸಣ್ಣದು ನೋಡಿ, ಹೂವಾದ ನಂತರ ಕಾಯಾಗಿದೆ. ಈಗ ಕುದನೆ ತೋರಿಸ್ತೇನೆ ಇಲ್ಲಿ. ಇದು ಕುದನೆಕಾಯಿಯ ಗಿಡ. ಇದರ ಎಲೆ ಆಗಿರ್ಬೋದು, ಕಾಯಿ ಸ್ವಲ್ಪ ಸಣ್ಣದು, ಆದರೆ ನೋಡಲಿಕ್ಕೆ ಸೇಮ್ ಬದನೆ ಥರನೇ ಇರ್ತದೆ. ಇದು ಕುದನೆಕಾಯಿ ಅಂತ ಹೇಳಿ ಇದಕ್ಕೆ ಕರೀತಾರೆ. ಇದರ ಯೂಸಸ್ ಯಾರಿಗಾದರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಆಯಿತಾ. ನಿಮಗೊಂದು ವಿಷಯ ಗೊತ್ತುಂಟಾ, ನಮ್ಮ ಮನೆಗೆ ಕೊಕ್ಕರೆ ಬಂದಿದೆ ನೋಡಿ ಇಲ್ಲಿ. ಸುಮ್ಮನೆ ಇದು ಆರ್ಟಿಫಿಷಿಯಲ್. ಅದನ್ನು ಇಲ್ಲಿಟ್ಟಿದ್ವಿ ನಾವು. ಅದನ್ನೆಲ್ಲ ಕೋಳಿಗಳೆಲ್ಲ ಬೀಳಿಸಿ ಹಾಕಿ 2 ಇತ್ತು, ಅದು ಒಂದು ಹೋಗಿದೆ, ಹೊಡೆದೋಗಿದೆ. ಹಾಗೆ ಒಂದನ್ನು ಇಟ್ಟಿದ್ದೇವೆ. ಕೋಳಿಗಳು ನೋಡಲಿ ಹೇಳನ್ನು ತೋರಿಸ್ತೇನೆ. ಇಲ್ಲಿ ನಿಂತ್ಕೊಂಡಿದೆ ನೋಡಿ. ತೋಟಕ್ಕೆ ಹೋಗುದಿಲ್ಲ ಇದು, ಇಲ್ಲೇ ಮನೆ ಎದುರು ಇರ್ತದೆ. ಇದು ನನಗೆ ತುಂಬ ಇಷ್ಟ. ಬಾಕ್ಸ್ ಹೂ ಅಂತ ಹೇಳ್ತೇವೆ ನಾವು. ನೀವೆಂತ ಹೇಳ್ತೀರಿ ಅಂತ ಹೇಳಿ ನಿಮಗೆ ತೋರಿಸ್ತೇನೆ. ಹೂವು ಇದು ನಮ್ಮ ಮನೆ ದೂರಿದೆ. ಇದು ಎಲ್ಲ ಕಡೆ ಸಹ ಅದನ್ನು ಇರ್ತದೆ. ತುಂಬ ಇಷ್ಟ ನನಗೆ ಈ ಹೂವಲ್ಲಿ. ಇಲ್ಲಿಗೆ ನನ್ನ ಲಾಗನ್ನು ಮುಗಿಸ್ತಾ ಇದ್ದೇನೆ. ಇನ್ನು ಮತ್ತೊಂದು ಲಾಗಲ್ಲಿ ಸಿಗುವ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಲಾಗ್ ನೋಡ್ತಾ ಇದ್ದಾರೆ ಎಲ್ಲರಿಗೂ ಧನ್ಯವಾದಗಳು. ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ, ರಾಮ್ ರಾಮ್, ಬಾಯ್ ಬಾಯ್.